ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಪಾಠ ಯಾವುದಂದ್ರೆ ಪುಟ್ಟಜ್ಜಿ ಕತೆ ಹೇಳುವಂತಕ್ಕಂಥ ಒಂದು ಪಾಠದ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯನ್ನ ನೋಡೋಣ. ಇನ್ನು ಮರುಸಿಂಚನ ವಿಭಾಗದಲ್ಲಿ ಏನಂತಂದ್ರೆ ನನ್ನ ಅನಿಸಿಕೆ ಅಂತಕ್ಕಂಥ ಮೊದಲೇ ಒಂದು ಅಧ್ಯಾಯ ಇರತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಪ್ರಶ್ನೆ ಪತ್ರಿಕೆಯೊಂದಿಗೆ ಉತ್ತರಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಹೊಂದಿಸಿ ಬರಿ ಅಂತಕ್ಕಂಥ ಒಂದು ಭಾಗ 1ರಲ್ಲಿ ಇರ್ತಕ್ಕಂಥದ್ದು. ಮೊದಲೇದೇನಂತಂದ್ರೆ ರವಿ ರೂಢನಾಮ, ಜಾನ ಅಂಕಿತನಾಮ. ಸೊ ಇಲ್ಲಿ ವಿಶೇಷಣ ಅಂತಕ್ಕಂಥದ್ದು ಕೂಡ ಒಂದು ಎಕ್ಸ್ಟ್ರಾ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ನೀವು ಹೊಂದಿಸಿ ಬರಬೇಕಾಗಿರ್ತದೆ. ಇನ್ನು ನೆಕ್ಸ್ಟು ಮುಖ್ಯ ಪ್ರಶ್ನೆಯಲ್ಲಿ ಕೆಳಗಿನ ಪದಗಳಿಗೆ ಅರ್ಥ ಬರೀರಿ ಅಂತಕ್ಕಂಥದ್ದಿದೆ. ಸೊ ಭೀತಿ ಅಂತಕ್ಕಂಥದ್ದು, ಆಮೇಲೆ ಸ್ವಾಂತ್ವನ ಅಂತಕ್ಕಂಥ ಎರಡು ಪದಗಳ ಅರ್ಥವನ್ನು ಬರೀಬೇಕು. ನೆಕ್ಸ್ಟು 3ನೇದ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಅಂತಕ್ಕಂಥದ್ದಿದೆ. 5ನೇ ಪ್ರಶ್ನೆ ಏನಂತಂದ್ರೆ ಹುಡುಗಿಯು ಪೂಜೆಗೆ 5 ಹೂಗಳನ್ನು ತಂದಳು. ಸೊ ಇದರಲ್ಲಿ ಈ ಒಂದು ವಾಕ್ಯದಲ್ಲಿ ಏನಂತಂದ್ರೆ ಸಂಖ್ಯಾವಾಚಕ ಪದವನ್ನು ಇಲ್ಲಿ ಗುರುತಿಸಬೇಕು. ನೆಕ್ಸ್ಟ್ 6ನೇ ಪ್ರಶ್ನೆ ಏನಂತಂದ್ರೆ ಅವರು ಮನೆಯಿಂದ ಶಾಲೆಗೆ ಬಂದರು. ಸೊ ಈ ವಾಕ್ಯದಲ್ಲಿ ಸರ್ವನಾಮ ಪದವನ್ನು ಗುರುತಿಸಬೇಕು. ಇನ್ನು ವೈದ್ಯರು ರೋಗಿಗೆ ಮದ್ದು ನೀಡಿದರು ಅಂತಕ್ಕಂಥದ್ದಿದೆ. ಸೊ ಅದನ್ನು ಕ್ರಿಯಾಪದವನ್ನು ಗುರುತಿಸಿ ಇಲ್ಲಿ ಬರೀಬೇಕು ಈ ವಾಕ್ಯದಲ್ಲಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಸೊ ಪುಟ್ಟಜ್ಜಿ ಹೇಳಿದ ಒಂದು ತರಾವರಿ ಕಥೆಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ. ಇನ್ನು 9ನೇ ಪ್ರಶ್ನೆ ಏನಂತಂದ್ರೆ ಯುವಕ ಯಾರನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಬರೀಬೇಕು. ಇನ್ನು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಕೂಡ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಏನಂತಂದ್ರೆ 2-3 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 8ನೇ ಪ್ರಶ್ನೆ ಅಂತಂದ್ರೆ ಯುವಕ ಕಾಡಿನಲ್ಲಿ ಹೇಗೆ ಮನೆ ನಿರ್ಮಿಸಿದನು ಅಂತಕ್ಕಂಥ ಪ್ರಶ್ನೆ ಇದೆ. ಇನ್ನು 9ನೇ ಪ್ರಶ್ನೆ ಹುಲಿಗೂ ಮತ್ತು ಯುವಕನಿಗೂ ನಡೆದ ಕಾಳಗದ ಬಗ್ಗೆ ಒಂದು ವಿವರಣೆಯನ್ನು ಬರೀಬೇಕು. ಇನ್ನು ನೆಕ್ಸ್ಟು 10ನೇ ಪ್ರಶ್ನೆ ಡಿಸೋಜ ಅವರ ಯಾವುದಾದರೂ 2 ಕೃತಿಗಳನ್ನು ಇಲ್ಲಿ ಬರೀಬೇಕು. ಇನ್ನು ಮುಖ್ಯ ಪ್ರಶ್ನೆ ಏನಂತಂದ್ರೆ 6ರಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀಬೇಕು. ಸೊ 12ನೇ ಪ್ರಶ್ನೆ ಇರತಕ್ಕಂಥದ್ದು ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು ಅಂತಕ್ಕಂಥ ಪ್ರಶ್ನೆ. ಇನ್ನು ಭಾಗ 2ರಲ್ಲಿ ಸೊ ಏನಂತಂದ್ರೆ ಮರುಸಿಂಚನ ವಿಭಾಗ. ಸೊ ಇಲ್ಲಿ ಒಂದು ಏನಂತಂದ್ರೆ ಅನಿಸಿಕೆ ಅಂತಕ್ಕಂಥದ್ದು ಇದೆ. ಇನ್ನು 13ನೇ ಪ್ರಶ್ನೆ ಏನಂತಂದ್ರೆ ನಿಮ್ಮ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ವ್ಯಕ್ತಿಗಳು ಮಾಡುವ ವಿವಿಧ ವೃತ್ತಿಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದಿದೆ. ಸೊ 2 ಅಂಕದ ಪ್ರಶ್ನೆ. ಇನ್ನು ನಿಮಗಿಷ್ಟವಾದ ವೃತ್ತಿ ಯಾವುದು, ಆಮೇಲೆ ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ. ಇನ್ನು ಈ ಒಂದು ಪ್ರಶ್ನೆಗಳಿಗೆ ಸೊ ಉತ್ತರಗಳೊಂದಿಗೆ ಏನು ಮಾಡೋಣ ಅಂತಂದ್ರೆ ಇದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋದನ್ನ. ಸೊ ಮುಖ್ಯ ಪ್ರಶ್ನೆ 1ರಲ್ಲಿ ಹೊಂದಿಸಿ ಬರೆಯಿತು. ಇಲ್ಲಿ ಹೊಂದಿಸಿ ಬರೆಯ ಏನಂತಂದ್ರೆ ರವಿ ಅಂತಕ್ಕಂಥದ್ದು ಅಂಕಿತನಾಮ ಆಗ್ತದೆ, ಜಾನ ಅಂತಕ್ಕಂಥದ್ದು ವಿಶೇಷಣ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಪದಗಳಿಗೆ ಅರ್ಥ ಬರೆಯುತ್ತದೆ. ಭೀತಿ ಅಂತಕ್ಕಂಥದ್ದು ಏನಾಗ್ತಿತ್ತಪ್ಪ ಅಂತಂದ್ರೆ ಭಯ ಅಂತಕ್ಕಂಥ ಅರ್ಥವನ್ನು ಕೊಟ್ಟರೆ, ಇನ್ನು ಸ್ವಾಂತ್ವನ ಅಂತಕ್ಕಂಥದ್ದು ಏನು ಕೊಡ್ತೈತಪ್ಪ ಅಂತಂದ್ರೆ ಸಮಾಧಾನ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ನೀಡುತ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 3ರಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಅಂತಕ್ಕಂಥದ್ದಿದೆ. 5ನೇ ಪ್ರಶ್ನೆ ಏನಂತಂದ್ರೆ ಹುಡುಗಿಯು ಪೂಜೆಗೆ 5 ಹೂಗಳನ್ನು ತಂದಳು. ಈ ವಾಕ್ಯದಲ್ಲಿ ಸಂಖ್ಯಾವಾಚಕ ಪದ ಯಾವುದು ತಂದಾಗ 5 ಅಂತಕ್ಕಂಥದ್ದು ಏನಾಗ್ತಿತ್ತಪ್ಪ ಅಂದ್ರೆ ಸಂಖ್ಯಾವಾಚಕ ಆಗ್ತದೆ. ಇನ್ನು ಅವರು ಮನೆಯಿಂದ ಶಾಲೆಗೆ ಬಂದರು. ಸೊ ಈ ವಾಕ್ಯದಲ್ಲಿ ಸರ್ವನಾಮ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದರು. ಇಲ್ಲಿ ಸರ್ವನಾಮ ಯಾವುದಪ್ಪ ಅಂತಂದ್ರೆ ಅವರು ಅಂತಕ್ಕಂಥದ್ದು ಆಗ್ತದೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ ಏನಂತಂದ್ರೆ ವೈದ್ಯರು ರೋಗಿಗೆ ಮದ್ದು ನೀಡಿದರು. ಸೊ ಈ ವಾಕ್ಯದಲ್ಲಿ ಕ್ರಿಯಾಪದ ಗುರುತಿಸಿ ಬರೀಬೇಕಾಗಿತ್ತು. ಸೊ ಇಲ್ಲಿ ಕ್ರಿಯಾಪದ ಯಾವುದಪ್ಪ ಅಂತಂದ್ರೆ ನೀಡಿದರು ಅಂತಕ್ಕಂಥ ಒಂದು ಪದ ಏನಾಗ್ತದೆ ಅಂದರೆ ಇಲ್ಲಿ ಕ್ರಿಯಾಪದ ಆಗ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆಯಲ್ಲಿ 8ನೇ ಪ್ರಶ್ನೆ ಏನಂತಂದ್ರೆ ಪುಟ್ಟಜ್ಜಿ ಹೇಳಿದ ತರಾವರಿ ಕಥೆಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ. ಸೊ ಕಥೆಗಳು ಯಾವ ತಂದಾಗ ಇಲ್ಲಿ ಮೊದಲೇದು ಯಾವುದಂತಂದ್ರೆ ತಮಾಸೆ ಕತೆ, ಆಮೇಲೆ ಪುಟಾಣಿ ಕತೆ, ಆಮೇಲೆ ಹಾಡ್ಗಾಡ್ತೆ ಕತೆ ಅಂಥೇಳಿ ಇಲ್ಲಿ ನಾವು ಪ್ರಮುಖವಾಗಿ ನೋಡ್ತೀವಿ. ನೆಕ್ಸ್ಟು 9ನೇ ಪ್ರಶ್ನೆ ಏನಂತಂದ್ರೆ ಯುವಕ ಯಾರನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ. ಇಲ್ಲಿ ಯಾರಿಗೆ ಹೇಳ್ತಾನೆ ಅಂತಂದ್ರೆ ಇಲ್ಲಿ ಯುವಕ ಏನು ಮಾಡ್ತಾನೆ ಅಂತಂದ್ರೆ ಜಿಂಕೆಯನ್ನು ಬಿಟ್ಟು ಕೊಡಲಾರೆ ಅಂತೇಳಿ ಏನು ಮಾಡ್ತಾನೆ ಅಂತಂದರೆ ಈ ರೀತಿಯಾಗಿ ಹೇಳ್ತಾನೆ. 10ನೇ ಪ್ರಶ್ನೆ ಏನಂತಂದ್ರೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಅಂತಕ್ಕಂಥದ್ದು. ಸೊ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಅಂತೇಳಿ ನೀವು ಆನ್ಸರ್ ಬರೀಬೇಕಾಗ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆಯಲ್ಲಿ 8ನೇ ಪ್ರಶ್ನೆ ಏನಂತಂದ್ರೆ ಯುವಕ ಕಾಡಿನಲ್ಲಿ ಹೇಗೆ ಮನೆ ನಿರ್ಮಿಸಿದನು ಅಂತಕ್ಕಂಥದ್ದಿದೆ. ಸೊ ಬೆಳೆದ ಕಾಡನ್ನು ಕತ್ತರಿಸಿ ಮನೆ ಕಟ್ಟಿದ ಯಾರಂತಂದ್ರೆ ಇಲ್ಲಿ ಯುವಕ ಅಂತೇಳಿ ನೋಡ್ತೀವಿ. ಆ ಮನೆಯ ಮುಂದೆ ಏನಪ್ಪ ಅಂದ್ರೆ ತೋಟ ಒಂದು ಮಾಡಿ ಸೊ ತನಗೆ ಏನು ಬೇಕೋ ಅದನ್ನು ಏನಪ್ಪ ಅಂದರೆ ಬೆಳೆದುಕೊಂಡು ಅಲ್ಲೇ ಏನು ಮಾಡಿದ್ದೆ ಅಂದರೆ ಉಳಿದುಕೊಂಡಿದ್ದ ಅಂತೇಳಿ ನೋಡ್ತೀವಿ. ಇನ್ನು 9ನೇ ಪ್ರಶ್ನೆ ಅಂತಂದ್ರೆ ಹುಲಿಗೂ ಮತ್ತು ಯುವಕನಿಗೂ ನಡೆದ ಕಾಳಗದ ಬಗ್ಗೆ ಒಂದು ಬರಿಬೇಕು. ಇಲ್ಲಿ ಹುಲಿ ಏನಪ್ಪ ಅಂದ್ರೆ ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು. ಸೊ ಗಾಯ ಮಾಡಿತು. ಕೊನೆಗೆ ಏನಪ್ಪ ಅಂದ್ರೆ ಯುವಕ ಸೋಲಿಲ್ಲ. ಸೊ ಹುಲಿ ಏನಪ್ಪ ಅಂದ್ರೆ ಸೋತು ಪಲಾಯನ ಮಾಡಿತು ಅಂತೇಳಿ ನಾವು ನೋಡ್ತೀವಿ. ಇನ್ನು 10ನೇ ಪ್ರಶ್ನೆ ಏನಂತಂದ್ರೆ
ಡಿಸೋಜ ಅವರ ಯಾವುದಾದ್ರೂ 2 ಕೃತಿಗಳನ್ನು ಇಲ್ಲಿ ಹೆಸರಿಸಿ ಅಂತಕ್ಕಂಥದ್ದಿದೆ. ಸೊ ಕಾಡಿನ ಬೆಂಕಿ ಅಂತಕ್ಕಂಥದ್ದು ಒಂದಿದೆ, ಆಮೇಲೆ ದ್ವೀಪ, ಆಮೇಲೆ ಬಳುವಳಿ ಅಂತಕ್ಕಂಥದ್ದು, ಆಮೇಲೆ ಮುಳುಗೊಡೆಯ ಒಂದು ಊರಿಗೆ ಬಂದವರು ಅಂತಕ್ಕಂಥ. ಸೊ ಏನಾದವುತ್ತಂದ್ರೆ ಇಲ್ಲಿ ಡಿಸೋಜ ಅವರ ಒಂದು ಕೃತಿಗಳು ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆಯಲ್ಲಿ 12ನೇ ಪ್ರಶ್ನೆ ಏನಂತಂದ್ರೆ ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು ಅಂತಕ್ಕಂಥದ್ದಿದೆ. ಸೊ ಯುವಕ ಏನಪ್ಪ ಅಂತಂದ್ರೆ ಕಾಡು ಪ್ರಾಣಿಗಳ ಒಂದು ಸುದ್ದಿಗೆ ಹೋಗುತ್ತಿರಲಿಲ್ಲ. ಸೊ ಅವು ಏನಪ್ಪ ಅಂತಂದ್ರೆ ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಇಬ್ಬರು ಏನಪ್ಪ ಅಂತಂದ್ರೆ ಅವರವರ ಪಾಡಿಗೆ ಸುಖದಿಂದ ಏನಪ್ಪ ಅಂತಂದ್ರೆ ಜೀವನ ನಡೆಸ್ತಾಯಿದ್ರು. ಇನ್ನು ಯುವಕನ ಮನೆಯ ಹತ್ತಿರ ಏನಪ್ಪ ಅಂತಂದ್ರೆ ಪ್ರಾಣಿ ಗಿಂಡೆ ಏನಪ್ಪ ಅಂತಂದ್ರೆ ಇದ್ದು ಅಲ್ಲಿಗೆ ಕಾಡು ಪ್ರಾಣಿಗಳು ಏನಪ್ಪ ಅಂತಂದ್ರೆ ಬಂದು ಸೊ ನೀರು ಕುಡಿದು ಹೋಗುವಷ್ಟು ನಿರ್ಭಯವಾದ ವಾತಾವರಣ ಕೂಡ ಅಲ್ಲಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಏನಂತಂದ್ರೆ ಭಾಗ 2ರಲ್ಲಿ ಸೊ ಮರುಸಿಂಚನ ವಿಭಾಗ ನೋಡ್ತೀವಿ. ಅದರಲ್ಲಿ ಅನಿಸಿಕೆ ಅಂತಕ್ಕಂಥ ವಿಷಯದ. ಇನ್ನು 13ನೇ ಪ್ರಶ್ನೆ ಏನಂತಂದ್ರೆ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ವ್ಯಕ್ತಿಗಳು ಮಾತನಾಡುವ ವಿವಿಧ ವೃತ್ತಿಗಳನ್ನು ಪಟ್ಟಿ ಮಾಡಿ ಅಂತಕ್ಕಂಥದ್ದಿದೆ. ಇಲ್ಲಿ ಮಾತನಾಡ್ತಕ್ಕಂಥ ಸೊ ವ್ಯಕ್ತಿಗಳು ಮಾಡ್ತಕ್ಕಂಥ ವೃತ್ತಿಗಳು ಯಾವತ್ತಂದಾಗ ಇಲ್ಲಿ ಬಡಿಗಾಗಿರ್ಬೋದು, ಕುಂಬಾರ, ಕಮ್ಮಾರ, ದರ್ಜಿ, ರೈತ, ಶಿಕ್ಷಕ. ಸೊ ಇನ್ನೂ ಅನೇಕ ಇರ್ತಾವೆ. ಸೊ ನೀವು ನಿಮಗೆ ವಿಷಯಪಟ್ಟಂತೆ ಬರೀಬೇಕು, 2 ಅಂಕ ಇರ್ತದೆ. ನೆಕ್ಸ್ಟು 14ನೇ ಒಂದು ಪ್ರಶ್ನೆ ಅಂತಂದರೆ ನಿಮಗೆ ಇಷ್ಟವಾದ ವೃತ್ತಿ ಯಾವುದು, ಆಮೇಲೆ ಏಕೆ ಅಂತೇಳಿ ನೋಡ್ತೀವಿ. ಸೊ ನನಗೆ ಇಷ್ಟವಾಗಿರ್ತಕ್ಕಂಥ ವೃತ್ತಿ ಯಾವುದು ಅಂತಂದ್ರೆ ಶಿಕ್ಷಕ ವೃತ್ತಿ ಅಂತೇಳಿ ನೋಡ್ತೀವಿ. ಏಕೆಂದರೆ ಸೊ ಮಕ್ಕಳಲ್ಲಿ ಹೊಸತನವನ್ನು ಮೂಡಿಸ್ಲಿಕ್ಕೆ ಏನಂತಂದರೆ ನಮಗೆ ಸೊ ಅದು ಇಷ್ಟ ಆಗ್ತದೆ ಅಂತೇಳಿ ನೋಡ್ತೀವಿ. ಇನ್ನು ಗೌರವಯುತವಾಗಿರ್ತಕ್ಕಂಥ ಸ್ಥಾನ ಸಿಗ್ತದೆ. ಆಮೇಲೆ ಭಾವಿ ಪ್ರಜೆಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಹುದ್ದೆ ಯಾವುದಂತಂದರೆ ಇಲ್ಲಿ ಶಿಕ್ಷಕ ವೃತ್ತಿ ಅಂತೇಳಿ ನೋಡ್ತೀವಿ. ಹಾಗಾಗಿ ಸೊ ಅದು ನಮಗೇನಪ್ಪ ಅಂದ್ರೆ ಇಷ್ಟ ಆಗ್ತದೆ ಅಂತೇಳಿ ನೋಡ್ತೀವಿ. ಇದಿಷ್ಟು ಏನಂತಂದ್ರೆ ಇಲ್ಲಿ 7ನೇ ತರಗತಿ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಠಾಧಾರಿತ ಮೌಲ್ಯಾಂಕನ ಇರ್ತದೆ. ಇನ್ನು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.